ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾನ್ಯ ಪ್ರಭು ಮುತಾಲಿಕ್ ಅವರು ಮಾತನಾಡುತ್ತಾರೆ. ನಮಸ್ಕಾರ. ಇವತ್ತು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಾ ಕೆರಗೋಡು ಆ ಊರಿಗೆ ಇವತ್ತು ಸಾಯಂಕಾಲ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನನಗೆ ಆಹ್ವಾನ ಮಾಡಿದರು. ಇವತ್ತು ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನಲ್ಲಿ ನನಗೆ DC ಅವರಿಂದ ನಿಮಗೆ ನಿರ್ಬಂಧ ಆಗಿದೆ ಅಂತನ್ನುವಂತಹದ್ದು ನೋಟಿಸನ್ನು ಕೊಡ್ತಾರೆ. ಸೊ ಇವತ್ತು ನಾನು ಆ ಕಾರ್ಯಕ್ರಮಕ್ಕೆ ಹೋಗದೇ ಇರೋ ಹಾಗೆ ಬ್ಯಾನ್ ಮಾಡಿದ್ದೆ. ನಾನು ಇದನ್ನು ಖಂಡಿಸ್ತಾ ಇದ್ದೆ. ಇದರಲ್ಲಿ 39 ಕೇಸ್ಗಳನ್ನು ಹಾಕಿದ್ದಾರೆ. ನನ್ನ ಮೇಲೆ ಕೇಸ್ ಇದಾವೆ ಅಂತ ಯಾವುದೂ ಕೇಸು ಚಾಲ್ತಿಯಲ್ಲಿ ಇಲ್ಲ, ಎಕ್ಸೆಪ್ಟ್ 2 ಬಿಟ್ರೆ ಎಲ್ಲ ಕೇಸುಗಳು ಮುಕ್ತಾಗಿದೆ, ನಿರ್ದೋಷ ಆಗಿದೆ. ಆದರೂ ಸುಮ್ಮನೆ ಮತ್ತೆ ಕೇಸ್ ಹಾಕಿ ಇಷ್ಟು ಕೇಸ್ ಇದಾವೆ ಅಂತ ಹೇಳಿ ಒಂದು ತಪ್ಪು ಸಂದೇಶವನ್ನು ಕೊಡುವಂತಹದ್ದು ಜಿಲ್ಲಾಧಿಕಾರಿಗಳ ಮೂಲಕ ಆಗ್ತಾ ಇರುವಂತಹದ್ದು ಸರಿಯಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ, ಯಾರು ಮಂಡ್ಯ ಜಿಲ್ಲೆಯಲ್ಲಿ ಕ್ಲಬ್ಗಳಿದ್ದಾವೆ, ಪಬ್ಗಳಿದ್ದಾವೆ, ಗುಂಡಾಗಳಿದ್ದಾವೆ, ಮಟಕ ನಡೀತಾ ಇದೆ, ಗಾಂಜಾ ವ್ಯವಹಾರ ನಡೀತಾ ಇದೆ, ಅಂಥವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ದೇಶದ ಹಿತದೃಷ್ಟಿಯಿಂದ ಮತ್ತು ನಮ್ಮ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರುವಂತಹ ಶ್ರೀರಾಮ್ ಸೇನೆ ಸಂಘಟನೆಯ ನೀವು ಪ್ರಮುಖರನ್ನಲ್ಲಿ ಬಿಡೋದಿಲ್ಲ ಅಂತಂದ್ರೆ ಆದರೆ ಸಂವಿಧಾನ ಉಲ್ಲಂಘನೆ. ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ನಮಗೆ ಹಕ್ಕು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸೊ ಆ ಸ್ವಾತಂತ್ರ್ಯಕ್ಕೇನೆ ನೀವು ಉಲ್ಲಂಘನೆ ಮಾಡಿ ಇವತ್ತು ಆರ್ಡರ್ ಮಾಡ್ತೀರಿ ಅಂತಂದ್ರೆ ಇದು ಖಂಡನೀಯವಾದ್ದು. ನಾವು ಇದರ ಸಂಬಂಧಪಟ್ಟ ಹಾಗೆ ಅಡ್ವೊಕೇಟ್ ಅವರ ಜೊತೆಗೆ ಸಂಪರ್ಕ ಮಾಡಿ ಜಿಲ್ಲಾಧಿಕಾರಿಗಳ ವಿರುದ್ಧನೇ ಒಂದು ಕೇಸ್ ದಾಖಲೆ ಮಾಡುವಂತಹದ್ದನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ. ಇದು ಒಂದು. ಇನ್ನು ಕೆರಗೋಡು 2 ವರ್ಷದ ಹಿಂದೆ ಕೆರಗೋಡಿನಲ್ಲಿ ನಡೆದಂತಹದ್ದು ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಸುದ್ದಿ ಆಯಿತು, ಬಹಳ ದೊಡ್ಡ ಒಂದು ಚರ್ಚೆ ಆಯಿತು. ಕೆರಗೋಡಿನಲ್ಲಿ ದೇವಸ್ಥಾನದ ಎದುರುಗಡೆಗೆ 108 ಅಡಿ ಎತ್ತರದ ಒಂದು ಸ್ತಂಭ ಹಾಕಿ ಅಲ್ಲಿ ಕೇಸರಿ ಧ್ವಜ ಭಗವಾ ಬಾವುಟ. ಸೊ ಭಗವಾ ಬಾವುಟ ಇದು ಯಾವುದೇ ಪಕ್ಷದ್ದಲ್ಲ, ಯಾವುದೇ ಸಂಘಟನೆದಲ್ಲ, ಯಾವುದೇ ವ್ಯಕ್ತಿದ್ದಲ್ಲ, ಯಾವುದೇ ಜಾತಿದಲ್ಲ. ಸೊ ಇಷ್ಟೆಲ್ಲ ಇದ್ದಾಗಲೂ ಇವತ್ತು ಅದನ್ನು ವಿರೋಧ ಮಾಡ್ತಾರೆ ಅಂತಂದ್ರೆ, ಸೊ ಇದನ್ನು ವಿರೋಧ, ಕುತಂತ್ರ, ಷಡ್ಯಂತ್ರ ಅಲ್ಲಿಯ ಹಾಲಿ MLA ಅವರದೇ, ಅವರೇ ಮಾಡಿದಂತ ಕೃತ್ಯ. ಶಾಂತವಾದಂತಹ ಕೆರಗೋಡವನ್ನ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹಚ್ಚಿದೆ. ಸೊ ನೀವು ಒಬ್ಬ ಹಿಂದೂ ಆಗಿ ಕೇಸರಿ ಬಾವುಟ, ಭಗವಾ ಬಾವುಟ ಯಾವುದೋ ಒಂದು ಪಕ್ಷದ ವ್ಯಕ್ತಿದಲ್ಲ ಗೊತ್ತಿದ್ರೂ ಕೂಡ ನೀವು ಅಲ್ಲಿ ಹಾರಿಸೋಕೆ ವಿರೋಧ ಮಾಡ್ತೀರಿ ಅಂತಂದ್ರೆ, ಕೆರಗೋಡು ಗ್ರಾಮದ ಗ್ರಾಮ ಪಂಚಾಯಿತಿಯವರು 22 ಸದಸ್ಯರಲ್ಲಿ 2 ಸದಸ್ಯರ ಅಲ್ಲಿ ಪಕ್ಕದಲ್ಲಿದ್ರೆ 20 ಸದಸ್ಯರ ಒಪ್ಪಿಗೆಯಿಂದನೇ ನಿರ್ಧಾರ ಆದಂಥದ್ದು. ಮತ್ತು ಆ 108 ಅಡಿಯ ಇದರಲ್ಲಿ ಇಡೀ ವರ್ಷ ಕೇಸರಿ ಬಾವುಟ ಹಾರತ್ತೆ. ಆಗಸ್ಟ್ 15ನೇ ತಾರೀಕು, ಜನವರಿ 26 ಮತ್ತು ಈ ಕನ್ನಡ ರಾಜ್ಯೋತ್ಸವ. ಈ ಸಂದರ್ಭದಲ್ಲಿ ಅದೇ ಕಂಬದ ಮೇಲೆ ಕನ್ನಡದ ಧ್ವಜ ಆಗಲಿ, ರಾಷ್ಟ್ರ ಧ್ವಜ ಆಗಲಿ ಹಾರಿಸೋದು ಅನ್ನುವಂಥ ನಿರ್ಣಯ ಕೂಡ
ಯಾರಿಗೂ ಆಕ್ಷೇಪ ಇಲ್ಲದಂತ ಈ ಪ್ರಕರಣವನ್ನ ಅನ್ನೆಸರಿ ಗೊಂದಲ ಮಾಡಿ ಎಷ್ಟು ರೀತಿ ಇದಾಯಿತು. ಅದರ 2ನೆಯ ವರ್ಷದ ಇವತ್ತಿನ ದಿನ ಕರಾಳ ದಿನ ಅಂತ ಹೇಳಿ ಇವತ್ತು ಆಚರಣೆ ಮಾಡಿ ಅಲ್ಲಿ ನನಗೆ ಕರೆದಿದ್ರು, ನಮಗೆ ಬ್ಯಾನ್ ಮಾಡಿದ್ರು. ಇದು ಖಂಡನೀಯವಾಗುವಂತನ್ನುವಂಥದ್ದು. ಬ್ಯಾನ್ ಮಾಡಬೇಕಾಗಿದ್ದು ಬಾಂಗ್ಲಾದೇಶಿಗಳು, ರೋಹಿಂಗ್ಯಗಳು, ಪಾಕಿಸ್ತಾನದ ಅಂಥವ್ರನ್ನ ಬ್ಯಾನ್ ಮಾಡೋ ಅಂಥವ್ರನ್ನ ಸಾಕ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಇಡೀ ಕರ್ನಾಟಕದಲ್ಲಿ ಸುಮಾರು ಒಂದು 25 ಲಕ್ಷ ಜನ ಇದ್ದಾರೆ ಅಂತನ್ನುವಂಥದ್ದು ಕೇಂದ್ರ ಸರ್ಕಾರದ ಗೃಹ ಮಂತ್ರಿನೇ ಹೇಳ್ತಾರೆ. ಸೊ ಕರ್ನಾಟಕದಲ್ಲಿ ಇಂಥವ್ರನ್ನ ಹೊರಗೆ ಹಾಕೋದು ಬಿಟ್ಟು, ಇಂಥವ್ರು ಬ್ಯಾನ್ ಮಾಡೋದು ಬಿಟ್ಟು, ಇಂಥವ್ರು ತಡೆಯೋದು ಬಿಟ್ಟು ಸರ್ವೆ ಮಾಡಿ ಈಗ ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತ ನಮ್ಮಂಥವ್ರು ತಡಿತಾರೆ ಅಂತಂದ್ರೆ ಇವ್ರಿಗೆ ಏನ್ ಹೇಳೋದು? ಸೊ ನಾನು ಅಲ್ಲಿಯ ಗಣಿಗ ರವಿ ಏನು ಹಾಲಿ ಇವತ್ತು MLA ಇದ್ದಾರೆ, ನಿಮ್ಮನ್ನೂ ಬಿಡುವುದಿಲ್ಲ. ಕಾಂಗ್ರೆಸ್ಸಿನ MLA ಇರಲಿ, ಕಾಂಗ್ರೆಸ್ಸಿನ MP ಇರಲಿ, ಕಾಂಗ್ರೆಸ್ಸಿನ ಅಧ್ಯಕ್ಷರಿರಲಿ, ನಿಮ್ಮನ್ನೂ ಬಿಡುವುದಿಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ. ಇವತ್ತು ಡಿಜಿಹಳ್ಳಿ ಕೆಜಿಹಳ್ಳಿಯಲ್ಲಿ ಬೆಂಕಿ ಹತ್ತಿಕೊಂಡಾಗ ಶ್ರೀನಿವಾಸ್ ಅವ್ರ ಮನೆ ಯಾರು? ಶ್ರೀನಿವಾಸ್ ಕಾಂಗ್ರೆಸ್ MLA, ಅದು ಹಿಂದುಳಿದ ದಲಿತ MLA, ಅವ್ರ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಕಾಂಗ್ರೆಸ್ನವ್ರು ನಮಗೆಲ್ಲ ಬಹಳ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುಸ್ಲಿಮರ ಕೈ ಕೊಟ್ಟು ಕೂತ್ಕೊಳ್ಳಿಲ್ಲ, ಅವ್ರ ಮನೆಗೂ ಬೆಂಕಿ ಹಚ್ಚಿದ್ರು. ಹೀಗೆ ಅನೇಕ ಪ್ರಸಂಗಗಳು ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದ್ರು ಕೂಡ ಕಾಂಗ್ರೆಸ್ ಮತ್ತೆ ಮತ್ತೆ ಓಲೈಕೆ ಮಾಡುವಂತಹ ಈ ಕೆಟ್ಟ ಮಾನಸಿಕತೆಯಿಂದ ದೇಶ ಅಪಾಯದ ಕಡೆ ತಗೊಂಡು ಹೋಗ್ತಾ ಇದೆ, ಭಯಾನಕವಾದಂತಹ ಸ್ಥಿತಿಗೆ ತಗೊಂಡು ಹೋಗ್ತಾ ಇದೆ. ಇವತ್ತು ಪಹಲ್ಗಾಮ್ ಘಟನೆ ಎಂಥ ಭಯಾನಕ ಘಟನೆ. ಅವ್ರೇನು ಯಾತಕ್ಕೆ ಹೋಗಿದ್ರು? ಬಿಹಾರಕ್ಕೆ ಹೋಗಿದ್ರು. ಅವ್ರು ಯಾವುದೇ ಪ್ರತಿಭಟನೆ ಯಾವುದೋ ಯಾರನ್ನೋ ವಿರೋಧ ಮಾಡಬೇಕಂತ ಹೋಗಿಲ್ಲ. ಆದ್ರೆ ಘಟನೆ ಆಯ್ತಾ? 24 ಜನರ ಹೆಣ ಬಿದ್ದ. ಅವರ ಪಾಪ ಏನೋ, ಅವ್ರ ತಪ್ಪೇನೋ, ಅವ್ರು ಮಾಡಿದ್ದ ಅಪರಾಧ ಏನೋ